ಪ್ರದೋಷ್ ಜೊತೆ ಮಾತಾಡಿದ ಪಿಎಸ್ಐ ಮೊಬೈಲ್ ಸೀಸ್ ಯಾಕೆ ಮಾಡಿಲ್ಲ? ಕೋರ್ಟ್ನಲ್ಲಿ ಸಿವಿ ನಾಗೇಶ್ ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಮೊಬೈಲ್ ಸೀಸ್ ಮಾಡಿ ಯಾಕೆ ಎಫ್ಎಸ್ಎಲ್ಗೆ ಕಳುಹಿಸಿಲ್ಲ? ಪಿಎಸ್ಐ ಮಾತಾಡಿದ್ರು ಅಂತ ಹೇಳಿದ್ರಲ್ಲ ಪ್ರದೋಷ್ ಜೊತೆಗೆ, ಅವರ ಮೊಬೈಲ್ನ ಇಮಿಡಿಯೇಟ್ ಆಗಿ ಯಾಕೆ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ಕಳುಹಿಸಿಲ್ಲ ಅಂತ. ಕೀ ಪಾಯಿಂಟ್ಸ್ ಏನೇನಿದೆ ಚಾರ್ಜ್ ಶೀಟಲ್ಲಿ, ಲೋಪದೋಷಗಳು ಏನೇನಿದೆ ಚಾರ್ಜ್ ಶೀಟಲ್ಲಿ ಒಂದೊಂದಾಗಿ ಎತ್ತುತ್ತಾ ಇದ್ದಾರೆ ಸಿವಿ ನಾಗೇಶ್. ದರ್ಶನ್ಗೆ ಬೇಲ್ ಕೊಡಿಸಲೇಬೇಕು ಅಂತ ಪಣ ತೊಟ್ಟಿರೋ ಹಾಗಿರೋ ಸಿವಿ ನಾಗೇಶ್ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪ್ರದೋಷ್ ಪಿಎಸ್ಐ ಜೊತೆ ಮಾತನಾಡಿದ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಆದರೆ ಆ ಪಿಎಸ್ಐ ಮೊಬೈಲ್ನ ತಗೊಂಡು ಇಮಿಡಿಯೇಟ್ ಆಗಿ ಸೀಸ್ ಮಾಡಿ ಅದನ್ನ ಯಾಕೆ ಎಫ್ಎಸ್ಎಲ್ಗೆ ಕಳುಹಿಸಿಲ್ಲ? ಪೊಲೀಸ್ ರಿಪೋರ್ಟ್ ಸತ್ಯನ ಸುಳ್ಳೋ ಅನ್ನೋದು ಎಫ್ಎಸ್ಎಲ್ ಅಲ್ಲಿ ಗೊತ್ತಾಗತ್ತೆ. ಹೌದಾ ಮಾತಾಡಿರೋದು ಅಂತ ಅದ್ರಲ್ಲಿ ರಿಪೋರ್ಟ್ ಬರುತ್ತೆ. ಪ್ರದೋಷ್ ದೇ ಧ್ವನಿ ಹೌದಾ ಅನ್ನೋದು ಗೊತ್ತಾಗತ್ತೆ. ಅನೇಕ ವಿಚಾರಗಳ ಎಫ್ಎಸ್ಎಲ್ ಅಲ್ಲಿ ಗೊತ್ತಾಗತ್ತೆ. ತಕ್ಷಣ ಅದನ್ನ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ಕಳುಹಿಸಬೇಕಾಗಿತ್ತಲ್ವಾ, ಯಾಕೆ ಕಳುಹಿಸಿಲ್ಲ ಅನ್ನೋ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ ಸಿವಿ ನಾಗೇಶ್. ಅಂದ್ರೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ವಿರುದ್ಧ ನಕಲಿ ದಾಖಲೆಗಳನ್ನ ಸಲ್ಲಿಸಲಾಗಿದೆ ಅನ್ನೋ ಒಂದು ವಿಚಾರಕ್ಕೆ ಪೂರಕವಾಗಿ ಚಾರ್ಜ್ ಶೀಟ್ನ ಮತ್ತೊಂದಷ್ಟು ಲೋಪದೋಷಗಳನ್ನ ಎತ್ತುತ್ತಾ ಇದ್ದಾರೆ ಸಿವಿ ನಾಗೇಶ್. ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಏನು ಹಾಗಾದ್ರೆ ಸಿವಿ ನಾಗೇಶ್ ಅವರ ವಾದದ ತಿರುಳು, ಪಾಯಿಂಟ್ಸ್ ಏನು? ಚಾರ್ಜ್ ಶೀಟ್ನ ಮತ್ತೊಂದು ಲೋಪವನ್ನ ಎತ್ತಿದ್ದಾರೆ. ಏನದು ನೋಡೋಣ. ಇನ್ನೇನು ಬರಬೇಕಾಗಿದೆ ಬ್ರೇಕಿಂಗ್ ಅಪ್ಡೇಟ್. ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಮೊಬೈಲ್ ಯಾಕೆ ಸೀಸ್ ಮಾಡಿಲ್ಲ? ಪಿಎಸ್ಐ ಜೊತೆ ಪ್ರದೋಷ್ ಮಾತಾಡಿದ್ರು ಅಂತ ಹೇಳಿರ್ತಕ್ಕಂಥ ಆ ಮೊಬೈಲ್ ಇದೆಯಲ್ಲ, ಅದನ್ನ ಯಾಕೆ ಇನ್ನೂ ಸೀಸ್ ಮಾಡಿಲ್ಲ ಅನ್ನೋಂಥ ಪ್ರಶ್ನೆ ಎತ್ತಿದ್ದಾರೆ. ಹಾಗಾದ್ರೆ ಇವತ್ತೇ ಜಾಮೀನು ಸಿಗತ್ತಾ ದರ್ಶನ್ಗೆ? ಗೊತ್ತಿಲ್ಲ. ನ್ಯಾಯಾಲಯ ಏನು ಯೋಚನೆ ಮಾಡುತ್ತೆ, ಏನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋಂಥದ್ದು. ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಾದ ಮಾಡ್ತಾ ಇರೋದ್ರ ಒಂದೊಂದೇ ಪಾಯಿಂಟ್ಸ್. ಪಂಚನಾಮಿಯಲ್ಲಿ ರೆಂಬೆಯಲ್ಲಿ ರಕ್ತದ ಕಲೆ ಇದೆ ಅಂತ ಇದೆ. ಆದರೆ ಎಫ್ಎಸ್ಎಲ್ ವರದಿಯಲ್ಲಿ ರಕ್ತದ ಕಲೆಯ ಉಲ್ಲೇಖವೇ ಇಲ್ಲ. ಪಂಚನಾಮೆ ಮಾಡುವಾಗ ಪೊಲೀಸರು ಬರ್ಕೊಂಡಿದ್ದಾರೆ. ಅಲ್ಲಿ ಸಿವಿ ನಾಗೇಶ್ ಅವರ ವಾದ ಇದು. ಸಿವಿ ನಾಗೇಶ್ ಅವರು ಮಂಡಿಸ್ತಾ ಇರ್ತಕ್ಕಂಥ ಅಂಶಗಳು, ರೆಂಬೆಯಲ್ಲಿ ರಕ್ತದ ಕಲೆ ಇದೆ ಅಂತ ಪಂಚನಾಮೆ ಮಾಡುವಾಗ ಉಲ್ಲೇಖ ಮಾಡಿದ್ದಾರೆ. ಆದರೆ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಆ ರಕ್ತದ ಕಲೆಯ ಉಲ್ಲೇಖವೇ ಇಲ್ಲ. ಹಾಗಾಗಿ ಏನದು? ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಒಂದೊಂದೇ ಲೋಪದೋಷಗಳನ್ನ ಹೇಳ್ತಾ ಇದ್ದಾರೆ. ಪ್ರತಿ ಪಾಯಿಂಟ್ ಅನ್ನು, ಪ್ರತಿ ಸಾಕ್ಷ್ಯವನ್ನು, ದರ್ಶನ್ ವಿರುದ್ಧ ಇರ್ತಕ್ಕಂಥ ಪ್ರತಿ ಸಾಕ್ಷ್ಯವನ್ನು ಡೀಟೇಲ್ ಎಕ್ಸಾಮೈನ್ ಮಾಡ್ತಿದ್ದಾರೆ ಸಿವಿ ನಾಗೇಶ್ ಅವರು. ಹಾಗಾಗಿ ಒಂದೊಂದೇ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಹೇಳ್ತಾ ಇದ್ದಾರೆ. ಪ್ರೊಸೀಜರ್ ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ ಪೊಲೀಸ್ನವರು ಅನ್ನೋಂಥದ್ದನ್ನ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್. ಎಫ್ಎಸ್ಎಲ್ ವರದಿಯಲ್ಲಿ ರಕ್ತದ ಕಲೆಯ ಉಲ್ಲೇಖ ಇಲ್ಲ, ರೆಂಬೆಯಲ್ಲಿ ರಕ್ತದ ಕಲೆ ಇತ್ತು ಅಂತ ಮಹಜರ್ ಮಾಡುವಾಗ ಬರ್ಕೊಂಡಿದ್ದೀರಿ. 122 ಬಾರಿ ಪಿಎಸ್ಐ ಜೊತೆ ಪ್ರದೋಷ್ ಮಾತಾಡಿದ್ದ ಅಂತೀರಿ. ಆ ಮೊಬೈಲ್ ಅನ್ನ ಎಫ್ಎಸ್ಎಲ್ ಕಳಿಸಿಲ್ಲ ಯಾಕೆ? ಈ ತರದ ಅತ್ಯಂತ ಮಹತ್ವದ ಅಂಶಗಳನ್ನ ಸಿವಿ ನಾಗೇಶ್ ಎತ್ತುತ್ತಾ ಇದ್ದಾರೆ. ಸೊ ಪೊಲೀಸರು ತಪ್ಪು ಮಾಡಿದ್ದಾರೆ ಅಂತ ಸಿವಿ ನಾಗೇಶ್ ಪ್ರೂವ್ ಮಾಡೋದಕ್ಕೆ ಏನ್ ಬೇಕೋ ಅದೆಲ್ಲ ಪಾಯಿಂಟ್ಸ್ ನ ರೈಸ್ ಮಾಡ್ತಾ ಇದ್ದಾರೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವೀಕ್ಷಕರೇ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಬಳ್ಳಾರಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರೈಟ್, ಒಂದ್ ಕಡೆ ದರ್ಶನ್ಗೆ ಬೆನ್ನು ನೋವಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬಳ್ಳಾರಿನಲ್ಲಿ ಟ್ರೀಟ್ಮೆಂಟ್ ಬೇಡ ಅಂತ ಅವ್ರು ಹೇಳಿದ್ದಾರೆ. ಸೊ ಹಾಗಾದ್ರೆ ಬೆನ್ನು ನೋವಿನ ನೆಪ ಕೂಡ ಬರುತ್ತಾ? ಬೆನ್ನು ನೋವಿನ ವಿಚಾರ ಕೂಡ ಸಿವಿ ನಾಗೇಶ್ ಅವರು ಮಂಡನೆ ಮಾಡ್ತಾರಾ? ಗೊತ್ತಿಲ್ಲ, ಕಾದು ನೋಡ್ಬೇಕು. ಈಗಂತೂ ಒಂದೊಂದೇ ಸಾಕ್ಷ್ಯಗಳು ಏನಿದ್ದಾವೆ ಅದನ್ನ ತಗೊಂಡು, ದರ್ಶನ್ ವಿರುದ್ಧ ಇರತಕ್ಕಂಥ ಸಾಕ್ಷ್ಯಗಳನ್ನ ತಗೊಂಡು ಪೊಲೀಸರು ತಪ್ಪು ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಅನ್ನೋ ಅಂಥದ್ದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ರೈಟ್, ಬಳ್ಳಾರಿ ಜೈಲ್ಗೆ ವೈದ್ಯರು ಆಗಮಿಸಿದ್ದಾರೆ. ದರ್ಶನ್ಗೆ ಬೆನ್ನು ನೋವಿನ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲ್ಗೆ ವೈದ್ಯರು ಆಗಮಿಸಿದ್ದಾರೆ. ವೈದ್ಯರು ಏನ್ ರಿಪೋರ್ಟ್ ಕೊಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ, ಏನ್ ಹೇಳ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಡಾಕ್ಟರ್ ಬಂದು ಎಕ್ಸಾಮೈನ್ ಮಾಡ್ತಾರೆ. ಆಲ್ರೆಡಿ ತಮಗೆ ಬೆನ್ನು ನೋವು ಇರೋದ್ರ ಬಗ್ಗೆ ದಾಖಲೆಗಳನ್ನ ಕೂಡ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಅವರು ಆ ಚೇರ್ನ ಕೂಡ ಕೇಳಿದ್ರು. ದೃಶ್ಯಗಳು ನೋಡ್ತಾ ಇದ್ರ ಬಳ್ಳಾರಿ ಜೈಲ್ಗೆ ಈಗ ಡಾಕ್ಟರ್ ಬರ್ತಾ ಇರುವಂತ ನೇರ ಪ್ರಸಾರದ ದೃಶ್ಯಗಳು, ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ.
ದರ್ಶನ್ಗೆ ಬೆನ್ನು ನೋವು ಅಂತ ಹೇಳಿರೋದ್ರ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಂದಿದ್ದಾರೆ ಬಳ್ಳಾರಿ ಜೈಲ್ಗೆ. ಎಕ್ಸಾಮೈನ್ ಮಾಡ್ತಾರೆ ದರ್ಶನ್ ಅವ್ರನ್ನ. ಯಾವ ಕಾರಣಕ್ಕೋಸ್ಕರ ಬೆನ್ನು ನೋವು ಬಂದಿದೆ, ಎಷ್ಟು ಸಿವಿಯರ್ ಆಗಿದೆ, ಅದು ಹೇಗೆ ಅದನ್ನ ಟ್ರೀಟ್ ಮಾಡ್ಬೋದು ಅಂತ ಜೈಲು ಪ್ರೊಸೀಜರ್ ಪ್ರಕಾರ ಡಾಕ್ಟರ್ ಬಂದು ಎಕ್ಸಾಮೈನ್ ಮಾಡ್ತಾರೆ. ಆ ನಂತರ ಏನು ಸಜೆಸ್ಟ್ ಮಾಡ್ತಾರೋ ಡಾಕ್ಟ್ರು ಅದನ್ನ ಕಾದು ನೋಡಬೇಕು. ಆ ನಂತರ ನ್ಯಾಯಾಲಯ ಏನು ಹೇಳುತ್ತೆ ಅದಕ್ಕೆ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ. ಎನಿವೆ, CV ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ಪರವಾಗಿ. ಒಂದು ಕಡೆ ಬೇಲ್ ಅರ್ಜಿ ವಿಚಾರಣೆ ನ್ಯಾಯಾಲಯದಲ್ಲಿ ನಡೀತಾ ಇದೆ. CCH 57ನೇ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಕಡೆ ದರ್ಶನ್ ಅವ್ರಿಗೆ ಟ್ರೀಟ್ ಮಾಡಕ್ಕೆ ಡಾಕ್ಟರ್ ಬಂದಿದ್ದಾರೆ ಬಳ್ಳಾರಿ ಜೈಲ್ಗೆ. ಇದೀಗ ಡಾಕ್ಟರ್ ಆಗಮಿಸ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬಹಳ ಕುತೂಹಲ ಇದೆ. ಏನಾಗುತ್ತೆ, ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಈ ಕ್ಷಣದ ಕುತೂಹಲ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನೆಲದ ಮೇಲೆ ರಕ್ತ ಸುರಿದಿರುವ ಬಗ್ಗೆ ಉಲ್ಲೇಖ ಇಲ್ಲ, ಕೇವಲ ಸಾದಾ ಮಣ್ಣನ್ನ ರಿಕವರಿ ಮಾಡಲಾಗಿದೆ. ಪಂಚನಾಮೆಯಲ್ಲೂ ಕೂಡ ಇದನ್ನೇ ದಾಖಲಿಸಿದ್ದಾರೆ ಅಂತ. ಅಷ್ಟೆಲ್ಲ ಗಾಯಗಳಾಗಿದ್ರೆ ನೆಲದ ಮೇಲೆ ಒಂದು ತೊಟ್ಟಾದ್ರೂ ರಕ್ತ ಬಿದ್ದಿರ್ಬೇಕಲ್ವಾ? ಆ ರಕ್ತ ಸುರಿದಿರೋ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ರಿಕವರಿ ಮಾಡ್ತಿರೋದು ಏನು, ಸಾದಾ ಮಣ್ಣನ್ನ ರಿಕವರಿ ಮಾಡಿದ್ದಾರೆ, ಅದರಲ್ಲಿ ಎಲ್ಲೂ ರಕ್ತದ ಕಲೆ ಇದೆ ಅಂತ ಮೆನ್ಷನ್ ಮಾಡಿಲ್ಲ. ಇಂಥ ಅಂಶಗಳನ್ನ ಎತ್ತುತ್ತಾ ಇದ್ದಾರೆ CV ನಾಗೇಶ್. ಅಂದ್ರೆ ಇಡೀ ಕೊಲೆಯ ವಿಚಾರದಲ್ಲಿ ಪೊಲೀಸರ ಸಾಕ್ಷ್ಯ ಸಂಗ್ರಹ ವಿಧಾನದಲ್ಲಿ ಎಷ್ಟೆಲ್ಲ ತಪ್ಪಿದೆ ಅನ್ನೋದನ್ನ CV ನಾಗೇಶ್ ತೋರಿಸ್ತಾ ಇದ್ದಾರೆ. ಪಂಚನಾಮೆನಲ್ಲಿ ಹಾಗೂ ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ, FSL ರಿಪೋರ್ಟ್ ಅಲ್ಲಿ ಪಂಚನಾಮೆಯಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ, ಹೈಲೈಟ್ ಮಾಡ್ತಾ ಇದ್ದಾರೆ CV ನಾಗೇಶ್ ಅವರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ CV ನಾಗೇಶ್ ಯಾವ ರೀತಿಯಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಅದರ ಚಿತ್ರಣ, ಗ್ರಾಫಿಕ್ಸ್ ಚಿತ್ರಣವನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ವೈದ್ಯರು ಬರ್ತಾ ಇದ್ದಾರೆ, ಜೈಲ್ ಡಾಕ್ಟರ್ ಬರ್ತಾ ಇದ್ದಾರೆ. ಅಲ್ಲಿ ದರ್ಶನ್ಗೆ ಬೆನ್ನವನ್ನು ಟ್ರೀಟ್ ಮಾಡೋದಕ್ಕೆ ನೇರ ಪ್ರಸಾರದ ದೃಶ್ಯಗಳದು. ಈಗ ಬರ್ತಾ ಇರ್ತಕ್ಕಂಥದ್ದು ವೈದ್ಯರು ಬಳ್ಳಾರಿ ಜೈಲ್ಗೆ. ಬ್ಲಡ್ ಸ್ಯಾಂಪಲ್ ಇದೆ ಅಂತ ರಿಪೋರ್ಟ್ ಬರುತ್ತೆ. ಸಾಧಾರಣ ಮಣ್ಣಲ್ಲಿ ರಕ್ತದ ಸ್ಯಾಂಪಲ್ ಸಿಗತ್ತಾ, ಅದನ್ನ ಬೇರೆ ಮಾಡಿ ತಗೊಳಕ್ಕಾಗತ್ತಾ? ರಿಪೋರ್ಟ್ ನಲ್ಲಿ ಹೇಳ್ತಾರೆ ಬ್ಲಡ್ ಸ್ಯಾಂಪಲ್ ಇದೆ ಅಂತ, ಆದ್ರೆ ಕಲೆಕ್ಟ್ ಮಾಡಿರೋದು, ರಿಕವರಿ ಮಾಡಿರೋದು ನಾರ್ಮಲ್ ಸಾಯಿಲ್, ಸುಮ್ಮನೆ ಮಣ್ಣು ಎತ್ಕೊಂಡ್ ಬಂದಿದ್ದಾರೆ. ಅದರಲ್ಲಿ ಬ್ಲಡ್ ಇರ್ಬೇಕಿತ್ತಲ್ಲ ಕಂಟೆಂಟು, ಅದ್ರ ಬಗ್ಗೆ ಮೆನ್ಷನ್ ಆಗಿಲ್ಲ. ಅಲ್ಲಿ ಇರೋದು ಬರೀ ಮಣ್ಣು, ಅದ್ರ ರಿಪೋರ್ಟ್ ಅಲ್ಲಿ ಉಲ್ಲೇಖ ಆಗಿರೋದು ಅದರಲ್ಲಿ ಬ್ಲಡ್ ಸ್ಯಾಂಪಲ್ ಇದೆ ಅಂತ CV ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಹಾಕಿದಾಗ ವೀಕ್ಷಕರೇ, ಎಂಥ ಪ್ರಬಲವಾದ ಚಾರ್ಜ್ ಶೀಟ್ ಇದು. ಪ್ರತಿ ಸಾಕ್ಷ್ಯವೂ ಕೂಡ ದರ್ಶನ್ ವಿರುದ್ಧ ಇದೆಯಲ್ಲ, ಬಹಳ ಕ್ಲಿಯರ್, ಓಪನ್ ಅಂಡ್ ಶಟ್ ಕೇಸ್ ಇದು ಅನ್ನೋಷ್ಟರ ಮಟ್ಟಿಗೆ ಪ್ರಬಲ ಚಾರ್ಜ್ ಶೀಟ್ ಇತ್ತು ಇದು. ಒಂದು ರೀತಿಯಲ್ಲಿ ಕರ್ನಾಟಕ ಇತ್ತೀಚಿನ ವರ್ಷಗಳಲ್ಲೇ ಕಂಡಿರ್ತಕ್ಕಂಥ ಅತ್ಯಂತ ಕುತೂಹಲಕಾರಿ ಕ್ರಿಮಿನಲ್ ಕೇಸ್ ಇದು. ಇದರಲ್ಲಿ ಚಾರ್ಜ್ ಶೀಟ್ ಫೈಲ್ ಆದಾಗ ಎಲ್ರಿಗೂ ಕೂಡ ಅನ್ಸಿತ್ತು, ಎಂಥ ಚಾರ್ಜ್ ಶೀಟ್, ಎಷ್ಟೊಂದು ಪ್ರಬಲವಾಗಿರ್ತಕ್ಕಂಥ ಚಾರ್ಜ್ ಶೀಟ್, ಥರೋ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಅನಂತರ ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟು. ಪೊಲೀಸರು ಈ ಪ್ರತಿಯೊಂದು ಅಂಶಗಳನ್ನ ಕೂಡ ಸಾಕ್ಷ್ಯ ಸಂಗ್ರಹವನ್ನು ಬಹಳ ಚೆನ್ನಾಗಿ